ಪುರೋಕ್ತರಾದಂತಹ ಸುಖಮಹರ್ಷಿಯನ್ನು ನೋಡಿ ಕೇಳುತ್ತಾರೆ, ಎಲೆ ಮುನಿವರಿಯರ ಯಾವ ವ್ರತದ ಆಚರಣೆಯಿಂದಾದರೂ ಯಾವ ತಪಸ್ಸಿನಿಂದ ಇಷ್ಟವನ್ನು ಹೊಂದಬಹುದು, ಆ ಸಮಸ್ತವನ್ನು ಕೇಳಿದ ಅಪೇಕ್ಷೆ ನಮಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಈ ರೀತಿ ಪ್ರಶ್ನೆ ಮಾಡಿದಂತಹ ಶೌನಿಕಾದರು ಸುಂದರರು ನುಡಿದರು, ಎಲೆ ಮುನಿವರಿಯರ ಆಲಿಸಿ ಭಗವಂತನಾದಂತಹ ಶ್ರೀಮನ್ನಾರಾಯಣನು ನಾರದರಿಂದ ಪೂರ್ವದಲ್ಲೇ ಇದೇ ರೀತಿ ಕೇಳಪಟ್ಟವಾಗಿ ದೇವಋಷಿಯಾದ ನಾರದೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವಾಗಿ ಹಾಗೆ ನುಡಿದನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದ ನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋಜನೆಗಳಿಂದ ಉದ್ಭವಿಸಿದಿಂದ ತಮ್ಮ ಪೂರ್ವಾದ್ಯತೆ ತಮ್ಮ ಗುಣಗಳಿಂದ ಕಷ್ಟಪಡುತ್ತಿರುವಂತಹ ಸಮಸ್ತ ಪ್ರಜೆಗಳನ್ನು ನೋಡಿ ಲೋಕದಲ್ಲಿ ದುಃಖ ಪರಿಹಾರ ಯಾವ ಉಪಾಯಗಳು ನಿಶ್ಚಯವಾಗಿ ಉಂಟಾಗುತ್ತದೋ ಎಂದು ಯೋಚಿಸಿ ತಮ್ಮ ಮನಸ್ಸಿನಲ್ಲಿ ಯೋಚಿಸಿದಾಗ ಹಾಗೂ ವೈಕುಂಠವನ್ನು ತಲುಪಿದರು. ಆ ಶುಭಗುಣನಾಗಿ ನಾಲ್ಕು ಶಂಕ ಗದ ಪದ್ಮ ವನಮಾಲಾದಿಗಳಿಂದ ಕಮಲಾದಿತ್ಯವನ್ನು ಕಂಡು ಸುಧಿಸಿ ಉಪಕ್ರಮಿಸಿ ಎಲೆ ಅನಂತವಾದಂತಹ ಪರಾಕ್ರಮವಂತಹ ವಾಕ್ಪಡಿಸುವಂತಹ ಅಗೋಚರವಾದಂತಹ ಆಕಾರವಂತಹ ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದವರ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯವಾದಂತಹ ಭಕ್ತರ ಸಂಕಲನವನ್ನು ಹೋಗಲಾಡಿಸುತ್ತಿದ್ದಂತಹ ಎಲೆ ಸ್ವಾಮಿಯೇ ನಿನಗೆ ನನ್ನ ನಮಸ್ಕಾರ. ಪ್ರಕಾರವಾಗಿ ನಾರದ ಋಷಿಯು ಸ್ತುತಿಸಿದನು. ಹೇಳಿದನು, ಶ್ರೀಮನ್ ನಾರಾಯಣನು ಎಂದನು, ಎಲೆ ನಾರದ ಋಷಿಯೇ, ನಿನ್ನ ಮನಸ್ಸಿನಲ್ಲಿರುವುದು ಏನು, ಏತಕ್ಕೋಸ್ಕರ ಬಂದಂತನಾದೆ ಅದನ್ನು ಹೇಳಿದೆಯಾದರೆ ನಿಮಗೆ ತಕ್ಕ ಸಮಾಧಾನವನ್ನು ಹೇಳುವೆನು. ಈ ಪ್ರಕಾರವಾಗಿ ಭಗವಂತನು ನಡೆಯಲಾದಾಗ ನಾರದರು ಹೇಳುತ್ತಾರೆ, ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲರಾದಂತಹ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದೇಶಪಡುವರು. ಎಲೆ ಸ್ವಾಮಿ, ಸುಲಭೋಪಾಯದಿಂದ ಲೋಕಸಂಕಟ ಹೇಗೆ ಪರಿಹಾರವಾಗುವ ಅಸಮಸ್ತವನ್ನು ಕೇಳಬೇಕಿರು, ನನ್ನಲ್ಲಿ ದೇಹಿತರೆ ಹೇಳುವುದು ಎಂದು ಕೇಳಿದಾಗ ಈ ರೀತಿಯಾಗಿ ಕೇಳಿದ ನಾರದರು ನೋಡಿ ಭಗವಂತನು ಹೇಳಿದನು,